ಈಗ ಸೇರಿಸ್ಕೊಳ್ಳೋಣ. ನೋಡು ಇಷ್ಟು ಹಾಕತ್ತಾ ಇದ್ದೀನಿ. 1 ಸ್ಪೂನ್ ಏನು ಫುಲ್ ಇಲ್ಲ, ಇಷ್ಟು ಹಾಕ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇಂದಿನ ವಿಡಿಯೋದಲ್ಲೇ ನಿಮಗೆ ನಾನು ಹೇಳಿದ್ದೆ, ನಮ್ಮ ಗಾರ್ಡನ್ನಲ್ಲಿ ದಾಸವಾಳ ಗಿಡದ ಎಲೆಗಳು ಮತ್ತು ಅವರೆ ಗಿಡದ ಎಲೆಗಳಿಗೆ ಬುಟ್ಟಿ ಹಿಡ್ಕೊಂಡು ಎಲ್ಲಿ ಹೋಗ್ತಿದ್ದೀರಾ? ಮೇಲೆ ವೈಟ್ ಫಂಗಸ್ಸು ಮತ್ತು ಬ್ಲಾಕ್ ಫಂಗಸ್ ಆಗಿದೆಯಲ್ವಾ, ಅದಕ್ಕೆ ನಾನು ಈಗ ಸ್ಪ್ರೇ ಮಾಡ್ತೀನಿ ಔಷಧಿನ. ಹೇಗ್ ಮಾಡೋದು ಅಂತ ನಾನು ಗಾರ್ಡನ್ ಅಲ್ಲಿ ನಿಂಗೆ ತೋರಿಸ್ತೀನಿ, ಓಕೆನಾ? ಬುಟ್ಟಿ ಇಟ್ಕೊಂಡಿರೋದು ಹೂವು ಬಿಡಿಸ್ಕೊಂಡು ನಂತರ ನಾನು ಸ್ಪ್ರೇ ಮಾಡ್ಲಿಕ್ಕೆ. ಓಕೆ 82 ಮಾಮ್ 82 ಏನು 82 ಅಂದರೆ? 82 ಅಂದರೆ ಏನು? ನಿಮ್ಮ ಶರ್ಟ್ ನೋಡಿ. ಹಿಂದೆ ತಿರುಗಿ. ವಾವ್, ಕ್ರಿಕೆಟ್ ಮ್ಯಾಚ್ಗೆ ಹೋಗ್ತಿದ್ದಾರೆ ನಮ್ಮ ಬ್ಯೂಟಿ ಗರ್ಲ್. ಹೋಗ್ತೀನಿ, ಬಾಯ್ 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 ನೋಡಿ. ಈ ಹೋಗ್ತೀನಿ ಅಂದ್ಬಿಟ್ಟು ಟಿವಿ ಹಾಕ್ಕೊಂಡು ಕೂತಿದ್ದಾರೆ. ಇದ್ರಲ್ಲಿ ನಿಲ್ಸಕ್ಕಾಗಲ್ಲ. ಹೌದಾ? ಬಂದ್ಬಿಟ್ಟು 1 ನಿಮಿಷ ಹಾಕ್ಬಿಟ್ಟು ಹೋಗುತ್ತೆ. ಈ ರಿಮೋಟ್ ನಿಲ್ಸಕ್ಲಾಗ ಬರ್ತಾ ಇಲ್ವಲ್ಲ. ಓಕೆ ಬಾಯ್. ಗಾರ್ಡನ್ ಹಾಕ್ಬಿಟ್ಟು ಬೇಗ ಬಾ, ಟೈಮ್ ಆಯ್ತು. ನಾನು ಯಾಕೆ ಬರ್ಬೇಕು, ನೀವು ಹೋಗಿ ಮಾಡಿ. ಹೌದಾ? ಹೌದು. ಅವರ ಗಿಡಕ್ಕೆ ವೈಟ್ ಫಂಗಸ್ ಎಲ್ಲ ಆಗ್ಬಿಟ್ಟಿದೆಯಲ್ಲ, ಬ್ಲಾಕ್ ಆಗಿದೆ, ಮತ್ತೆ ಇದು ದಾಸವಾಳ ಗಿಡಕ್ಕೂ ಆಗಿದೆ ಅಲ್ವಾ? ಹೌದು. ಅದಕ್ಕೆ ನಾವು ಇವಾಗ ಔಷಧಿನ ಎಲ್ಲೆಲ್ಲ ಆಗಿದೆ ಅಲ್ಲಿಗೆಲ್ಲ ಸ್ಪ್ರೇ ಮಾಡ್ತಾ ಬರ್ಬೇಕು. ಅವಾಗ ಅದು ಫಂಗಸ್ ಎಲ್ಲ ಸತ್ತೋಗ್ಬಿಡುತ್ತೆ. ಆಗಿರೋದು ಹುಳ ಆಗಿರೋದೆಲ್ಲ. ಆಮೇಲೆ ನಮ್ಗೆ ತರಕಾರಿ ಹೂಗಳೆಲ್ಲ ಚೆನ್ನಾಗಿ ಬರುತ್ತೆ. ಆಮೇಲೆ ಗಿಡದಲ್ಲೇ ಆ ಥರ ಆದ್ರೆ ಅಸಹ್ಯವಾಗಿ ಕಾಣಿಸುತ್ತೆ, ಮತ್ತೆ ಪಾಪ ಗಿಡ ಎಲ್ಲ ಮುಂದೆ ತಿನ್ಕೊಬಿಡುತ್ತೆ. ಹೌದು ಬೇಬಿ. ಅದಕ್ಕೋಸ್ಕರ ಇವಾಗ ಮೆಟ್ಲ ಹತ್ಕೊಂಡು ಬರೋಷ್ಟೊತ್ತು ಸುಸ್ತಾಗೋಯ್ತು. ಪ್ರತಿಯೊಬ್ರು ಗಿಡ ಹಾಕಿರೋರೆಲ್ಲ ಮತ್ತೆ ಹೂ ಗಿಡ ಮತ್ತೆ ತರಕಾರಿ ಗಿಡ ಹಾಕಿರೋರೆಲ್ಲ ನಾನು ವಿಡಿಯೋನ ಮಾಡ್ಕೊಳ್ಳಿ ಗೈಸ್, ಮಿಸ್ ಮಾಡಿದೆ. ಗ್ರೀನ್ ಗ್ಲೌಸ್ ತರಬೇಕು. ಗ್ರೀನ್ ಇಲ್ಲ. ಈಗ ಹೂ ಬಿಡಿಸ್ಕೊಳ್ಳೋಣ ಮೊದಲು ಅಲ್ವಾ? ಹೌದು. ಇದನ್ನ ಈ ಬಕೆಟ್ಗೆ ನೀರು ತುಂಬ್ಕೋಬೇಕು. ಇದು ಸ್ಪ್ರೇ ಇದೊಂದು ತಂದಿದ್ದೀನಿ, ಮತ್ತೆ ಇದೊಂದು ಸ್ಪ್ರೇ ತಂದಿದ್ದೀನಿ. 2 ಸ್ಪ್ರೇ ತಂದಿದ್ದೀನಿ, ಚಿಕ್ಕದೊಂದು ದೊಡ್ಡದೊಂದು. ಇದು ಜಗ್ಗು ಬೇಕು ನೀರನ್ನ ಅಳತೆ ಮಾಡ್ಕೊಳ್ಳೋಕೆ. ಇದು ಇಂಗು. ಓಕೆ, ಹಿಂಗೇನಕ್ಕೆ? ಹಿಂಗ ಅದೇ ಫಂಗಸ್ ಆಗಿದೆಯಲ್ಲ ಗಿಡದಲ್ಲಿ, ಅವರೆ ಗಿಡ. ಮತ್ತೆ ಇದು ಹಿಂಗು ಏನಕ್ಕೆ ಅಂತಂದ್ರೆ, ಇಲ್ಲಿ ಬಾಯಿ ನೋಡಿ, ಇಲ್ಲಿ ಓಕೆ ಇದಾಗಿದೆಯಲ್ಲ ಹುಳ, ಇದು. ಮತ್ತೆ ಇಲ್ಲಿ ಬಾ, ಹೂವೆಲ್ಲ ಬಿಟ್ಬಿಟ್ಟಿದೆ, ಬಿಡಿಸ್ಕೋಬೇಕು. ಎಷ್ಟು ಬಿಟ್ಟಿದೆ ನೋಡಿ. ಎಷ್ಟೊಂದು ಬಿಟ್ಟಿದೆ ನೋಡಿ. ಅದು ಬ್ಲಾಕ್ ಫಂಗಸ್ ಅಲ್ವಾ? ಹೌದು. ಅಲ್ಲಿ ಅವರೇ ಗಿಡದ ಹತ್ರ ತೋರಿಸಿದ್ದು ಬ್ಲಾಕ್ ಫಂಗಸ್ ಹಿಂಗೆ ನೋಡಿ. ಇದು ವೈಟ್ ಫಂಗಸ್. ವೈಟ್ ಫಂಗಸ್, ವೈಟ್ ಫಂಗಸ್ ನೋಡಿಲ್ಲಿ, ನೋಡಿಲ್ಲಿ. ಅದಕ್ಕೆ ಈ ಥರ ಬಿಡ್ತಾ ಇಲ್ಲ, ಹೂಗಳೇ ಚೆನ್ನಾಗಿ ಬಿಡ್ತಾಯಿಲ್ಲ. ಹಿಂಗೆ ಬಿಡಬೇಕು ನೋಡಿ, ಈ ಥರ ಆಗ್ಬಿಟ್ಟಿದೆಯಲ್ಲ ಇಲ್ಲಿ ನೋಡು. ಹೌದೌದು, ಕಾಣಿಸ್ತಿದೆ. ಆಮೇಲೆ ಇದು ಕೂಡ ಹಂಗೆ ಆಗಿದೆ. ಸ್ವಲ್ಪ ಇದಕ್ಕೆಲ್ಲ ಹಾಗೆ ಸ್ಪ್ರೇ ಮಾಡ್ಕೊಳ್ಳೋಣ. ನೋಡು, ನಾನು ಫರ್ಟಿಲೈಸರ್ ಹಾಕಿದ್ಮೇಲೆ ಈ ಥರ ಚಿಗುರು ಬರ್ತಾ ಇದೆ ನೋಡಿಲ್ಲಿ, ಈ ಥರ ಚಿಗುರುಗಳು ನೋಡಿಲ್ಲಿ, ಕೆಳಗಡೆಯಿಂದ ಚಿಗುರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಹಸಿರೆಲ್ಲೇ ಆಗ್ಬಿಟ್ಟಿದೆ ಫರ್ಟಿಲೈಸರ್ ಹಾಕಿದ್ಮೇಲೆ. ಗೈಸ್, ನೀವು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಈ ನಮ್ಮ ಎಲ್ಲ ಗಿಡದಲ್ಲಿ ನೋಡ್ತಾ ಇದ್ದೀನಿ, ಫುಲ್ಲು ಗ್ರೀನ್ ಬಂದ್ಬಿಟ್ಟಿದೆ. ಲೀವ್ಸ್ ಎಲ್ಲ, ಎಲೆಗಳೆಲ್ಲ ಚೆನ್ನಾಗಿ ಗ್ರೀನಾಗಿ ಬಂದ್ಬಿಟ್ಟಿದೆ ನೋಡಿ. ಇದು ಕೂಡ ಬಿಟ್ಟಿದೆ. ಅದನ್ನು ಹೇಗೆ ತಡೆಗಟ್ಟಬಹುದು ಅಂದ್ಬಿಟ್ಟು ಇವಾಗ ನಾನು ನಿಮಗೆ ಒಂದು ಟಿಪ್ಸ್ ತಂದಿದ್ದೀನಿ. ಅದೇನಂತ ಹೇಳಿದ್ರೆ, ಹಿಂಗು ಮನೇಲಿ ಇದ್ದೇ ಇರುತ್ತೆ ಅಲ್ವಾ, ಅದನ್ನು ಉಪಯೋಗಿಸಿ ನಾನು ಬ್ಲಾಕ್ ಫಂಗಸ್ಸು, ವೈಟ್ ಫಂಗಸ್ನ ಹೇಗೆ ಹೋಗ್ಲಾಡ್ಸೋದು ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಯೂಸ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೋಡಿ ಇಲ್ಲಿ, ಇದು ನಾನು ಆರ್ಗಾನಿಕ್ ಫರ್ಟಿಲೈಸರ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಮಗ್ಗಳೆಲ್ಲ ಬಿಟ್ಬಿಟ್ಟಿದೆ. ಚಿಗುರು ಕೂಡ ನೋಡಿ, ಚಿಗುರು ಮೇಲೆ ಹೋಗಿರೋದಿಲ್ಲ, ಚಿಗುರು ಕೂಡ ಮೇಲೆ ಹೋಗಿದೆ ಎಲ್ಲ. ಇವಾಗ ಮಗ್ಗಳಾಗ್ತಿದೆ, ಗ್ರೀನ್ ಆಗಿದೆ ನೋಡು, ಚೆನ್ನಾಗಿ ಗ್ರೀನ್ ಆಗಿದೆ ಅಂತ. ಚೆನ್ನಾಗಿದೆ. ಅದು ನಾವು ಅವಾಗ ಹಾಕೊಂಡು ಬಂದ್ಬಿಟ್ರೆ ತುಂಬಾ ಚೆನ್ನಾಗಿ ಹೂಗಳು ನಮ್ಗೆ ಬರುತ್ತೆ. ಹೌದು, ನಾವು ಕೂಡ ಮಾರ್ಕೊಳ್ಳಬಹುದು.
ಮಾರಾಟನೂ ಮಾಡ್ಬೋದು ಮತ್ತೆ ಮನೆಗೂ ಕೂಡ ಆಗುತ್ತೆ. ಮತ್ತೆ ಈ ಗಿಡ ಒಣಗೋಗ್ಬಿಟ್ಟಿತ್ತು ಅವತ್ತು, ಅದು ಫುಲ್ ಒಣಗೋಗಿತ್ತು. ನೋಡಿ ಇಲ್ಲಿ ಚಿಗುರು ಇವಾಗ ಮೇಲ್ ಮಾತ್ರ ಅದು ಫರ್ಟಿಲೈಸರ್ ಹಾಕಿದ್ಮೇಲೆ ಇವಾಗ ಚಿಗುರು ಬಂದಿರೋದು. ಅವತ್ತು ಸ್ವಲ್ಪ ಒಣಗ್ಬಿಟ್ಟಿತ್ತು ನೋಡಿ. ಇದು ಕೂಡ ಹಾಗೇನೆ ಎಲ್ಲ ಬರುತ್ತೆ. ನಾವು ಫರ್ಟಿಲೈಸರ್ ಹಾಕ್ಬಿಟ್ಟು ವೇಟ್ ಮಾಡಬೇಕು. ಹೌದು. ಈಗ ಹೂವು ಬಿಡಿಸ್ಕೊಳ್ಳೋಣ, ಇದನ್ನ ಬಿಡಿಸ್ಕೊಳ್ಳಿ. ಏನ್ ಮಾಡ್ತಿದ್ರ ಮಾಮ್? ಇದ್ರೊಳಗಡೆ ಕಸ ಇರುತ್ತೆ ಅಂತ. ಹೌದಾ? ಹೂವೆಲ್ಲ ಬಿಡಿಸ್ಕೊಂಡು ನಂತರ ನಾವು ಇದಕ್ಕೆ ಹಾಕೊಂಡು ಬರ್ಬೇಕು. ನೋಡಿಲಿ ಇದು ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ. ಚೆನ್ನಾಗಿಲ್ವಾ? ಲಕ್ಷ್ಮಿಗೆ ಚೆನ್ನಾಗಿ ಕಾಣಿಸುತ್ತೆ. ಹೌದು. ಈ ಥರದ ಹೂಗಳೆಲ್ಲ ಲಕ್ಷ್ಮಮ್ಮ ಬಾರಮ್ಮ ಅಂತ. ಇದು ಕೂಡ ಅವತ್ತು ಒಣ್ಕೊಂಡಿತ್ತು ನೋಡಿ, ಕಲರ್ ಬಂದಿದೆ. ಹೌದೌದು, ಕಾಣಿಸ್ತಿದೆ. ಚೆನ್ನಾಗಿ ನೋಡಿ, ಹಿಂಗೆ ಬಿಡಿಸ್ಕೋಬೇಕು. ಸುಮಾರು ಹೂವು ಇದೆ ಅಲ್ವಾ? ಒಂದೇ ಗಿಡದಲ್ಲಿ ಇಷ್ಟೊಂದು. ಒಂದೇ ಗಿಡದಲ್ಲಿ ಇಷ್ಟೊಂದು ಹೂಗಳು. ಇದು ನೆನ್ನೆ ಬಿಡಿಸಿಲ್ವಲ್ಲ, ಅದು ಸ್ವಲ್ಪ ಒಣಗ್ದಂಗಿದೆ. 82 ನಿನ್ನ ನಂಬರ್ ಯಾಕೆ ಹೇಳ್ತೀಯಾ? 82 ನೀನು ಇಲ್ಲಿ ಬಂದು ಫನ್ನಿ ಮಾಡಕ್ ಬಂದಿದ್ಯಾ? ಎಸ್, ಫನ್ನಿ ಕೆಲಸ ನನಗೆ ಬಿಸಿ. ಇವಳು ಮಮ್ ಇದೇನಕ್ಕೆ ಹಾಕೋದು ಈ ಥರನ? ಅದು ಇದು ಬಳ್ಳಿಗಳಿರುತ್ತಲ್ಲ, ಈಗ ಅವರೆ ಗಿಡದ ಬಳ್ಳಿ ಇರುತ್ತೆ, ಮತ್ತೆ ಯಾವುದೇ ಗಿಡದ ಬಳ್ಳಿ ಹಬ್ಕೊಂಡು ಹಿಂಗೆ ಮೇಲೆ ಹೊಟ್ಟೋಗ್ಬಿಡುತ್ತೆ ನೋಡು. ಓಕೆ, ಹಿಂಗೆ ಇದು ತೋರಿಸ್ತೀನಿ. ಅದು ಸಪೋರ್ಟ್ಗಾ? ಸಪೋರ್ಟ್ಗೆ ಈ ತರ ಇದೆಯಲ್ಲ, ಇದ್ರ ಸಪೋರ್ಟ್ ಕೊಟ್ಬಿಟ್ರೆ ಹಿಂಗೆ ಇದ್ರ ಬಳ್ಳಿಗಳೆಲ್ಲ ಹಿಂಗೆ ಮೇಲೆ ಬಿಡುತ್ತೆ. ಅದು ಮೇಲೆ ಬರುತ್ತೆ. ಓಕೆ, ಅದೇ ನೀವು ಇದ್ರ ಬದಲು ಅದನ್ನ ಯೂಸ್ ಮಾಡೋದು ಅಂತ ಹೇಳ್ತಿದ್ದೀರಾ? CC ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದಾರೆ ನಮ್ಮ ಮಮ್ಮಿ. CC ಕ್ಯಾಮ್ರಾ ಬೇಕಲ್ಲ, ಸೇಫ್ಟಿಗೋಸ್ಕರ. ಈ ಕಡೆ ನೋಡಿ, ತುದಿಯಲ್ಲಿ ಇದೆ. ಇಲ್ಲೊಂದು ತುಳಸಿ ಕಟ್. ಅಮ್ಮೇನೋ ಕೃಷ್ಣ ಅಂದ್ರೆ ಇಷ್ಟನಾ? ನಂಗೆ ತುಂಬಾ ಇಷ್ಟ. ಯಾಕೆ ಮಮ್ಮಿ ಇಷ್ಟ ಪಡ್ತಾವಳೆ ಅಂತ? ಫಸ್ಟ್ ನನಗೆ ವಿಷ್ಣು ದೇವರು ಅಂದ್ರೆ ತುಂಬಾ ಇಷ್ಟ ಇದ್ರು. ಆಮೇಲೆ ನಮ್ಮಮ್ಮ ಜಾಸ್ತಿ ಕೃಷ್ಣ ಇಷ್ಟ ಇಲ್ವಾ? ಶಿವನು ಇಷ್ಟ ತಾನೆ ನಿನ್ಗೆ? ಶಿವನು ಇಷ್ಟನೇ. ಅಂದ್ರೆ ನಾನು ಫಸ್ಟ್ ಜಾಸ್ತಿ ಅಂದ್ರೆ ವಿಷ್ಣು ದೇವರು ಇಷ್ಟಪಟ್ಟಿದ್ದೆ. ಓಕೆ. ಆಮೇಲೆ ನೀವು ಕೃಷ್ಣನ್ ಜಾಸ್ತಿ ಇಷ್ಟಪಡೋದು ನೋಡಿ ನನಗೂ ಪೊಸೆಸ್ನೆಸ್ ಆಗಿ ನಾನು ಇವಾಗ ಕೃಷ್ಣನ ಜಾಸ್ತಿ ಇಷ್ಟಪಡ್ತೇನೆ. ಅದೇ ನಮ್ಮ ಮಮ್ಮಿಯಿಂದ ನೋಡಿ. ನೆನ್ನೆ ಬಿಡಿಸಿಲ್ಲ ಅಂತ ಹೇಗೆ ಉದ್ರಕೋಬಿಟ್ಟಿದೆ ಕೆಳಗಡೆ. ನೆನ್ನೆ ಪೂಜೆ ಮಾಡಿದ್ ನೀವೇ ಅಲ್ವಾ? ಅದಕ್ಕೆ ಗುರು ರಾಘವೇಂದ್ರನ್ ಪೂಜೆ ಮಾಡೋದು ನೀನ್ ತಾನೇ? ಮಮ್ಮಿ ನನ್ಗೆ ರಾಘವೇಂದ್ರ ಸ್ವಾಮಿ ಇಷ್ಟ ಅಂತ ಹೇಳೋದು ನೀನು, ನಾನೇ ನನಗೆ ಹೇಳ್ತೀಯಾ? ಆತರ ನಿಮ್ಗೆ ತಿರ್ಗಿಸಿ ಹೇಳ್ಬಿಡು. ಸುಳ್ಳು ಹೇಳ್ತಾಳೆ ನೋಡಿ, ವಾಯ್ಸ್ ಕಮ್ಮಿ ಮಾಡ್ಕೊಂಡು ಎದುರಿಸ್ತಾಳೆ ನೋಡಿ ನನ್ಗೆ. ನಾನು ಯಾಕೆ ಮಾಮ್ ನಿಮ್ಗೆ ಎದುರಿಸ್ಲಿ? ಹೌದಾ? ನಾನು ತುಂಬಾ ಒಳ್ಳೆಯವಳು ಮಾಮ್. ಈಗ ಇದು ಬಿಡಿಸ್ಕೊಳ್ಳೋಣ. ಬಟ್ಲು ಇದು ಪಿಂಕ್ ಕಲರ್ ಮಾಮ್. ಇದ್ರಲ್ಲಿ ಕಲರ್ಸ್ ಬರುತ್ತೆ ಅಲ್ವಾ? ಬ್ಲೂ ಏನೋ ಎಲ್ಲೋ ನೋಡ್ದಂಗಾಯ್ತು, ನನಗೆ ಗೊತ್ತಿಲ್ಲ ಬ್ಲೂ ಎಲ್ಲಿದೆ. ನಂಗೆ ಏನಕ್ಕೆ ಅಂದ್ರೆ ನಮ್ಮ ಕಾಲೇಜಲ್ಲಿ ವೈಟ್ ಇದೆ. ವೈಟ್ ಇದೆ. ನಮ್ಮನೆ ಹತ್ರ ಇತ್ತು ಮೊದ್ಲು, ಮನೆ ಮುಂದೆ ಹಾಕಿತ್ತು ಅಮ್ಮನ ಮನೆಯಲ್ಲಿ ವೈಟ್ ಹೂವು. ನಮ್ಮ ಕಾಲೇಜ್ ಹತ್ರನೂ ಇದೆ ಮಾಮ್ ಇದು. ತುಂಬಾ ಚೆನ್ನಾಗಿದೆ ಕಲರ್. ನಾನು ಗಣಪತಿಗೆ ಇದು ಒಂದೊಂದೇ ಮುಡಿಸ್ತೀನಿ. ಈ ತರ ಹಿಂಗೆ ಛತ್ರಿ ತರ ಮುಡಿಸ್ಬಿಡ್ತೀನಿ ಗಣಪತಿಗೆ, ಚೆನ್ನಾಗಿರುತ್ತೆ. ಹೌದು. ಕಲರು ನೋಡಿ ಎಷ್ಟು ಚೆನ್ನಾಗಿದೆ, ಪಿಂಕ್ ಮತ್ತೆ ಡಾರ್ಕ್ ಪಿಂಕ್. ಮಾಮ್ ನಾವು ಸಿಟಿಗೆ ಹೋಗಿದ್ವಲ್ಲ, ಅಲ್ಲಿ ನಾವು ಇದು ನೋಡಿದ್ವಲ್ಲ ಕೃಷ್ಣನ. ಅದು ತಗೋಡಿ ನನ್ಗೆ. ಹೌದಾ? ದೊಡ್ಡ ಕೃಷ್ಣ ಅದು ತಗೋಡಿ. ಇತ್ತಾಳೆ ಅದು. ಎಷ್ಟು ಅದು ಹೇಳಿದವರು ಪ್ರೈಸು? 25,000. ಅದು ತಗೊಟ್ಬಿಡಿ. ನಿನ್ಗಿಷ್ಟನಾ ಗಣೇ ಪ್ರಾಣ ಅಲ್ವಾ? ಯಾಕೆ ಹೇಳು? ಶ್ರೀಕೃಷ್ಣನ್ಗೆ ತುಳಸಿ, ಬ್ಲಾಕ್ ತುಳಸಿ ಮತ್ತೆ ಶ್ರೀ ತುಳಸಿ ಅದೆಲ್ಲ ಇರುತ್ತೆ. ಆಮೇಲೆ ಶನೇಶ್ವರನ್ಗೆ ಈ ಥರ ಹೂವು ಆಗ್ಬಿಡುತ್ತೆ ತುಳಸಿ. ನೋಡು, ಈ ಥರ ಹೂವು ಆದಾಗ ಅದ್ರ ಬೀಜ ಆಗುತ್ತೆ. ಅದು ಮತ್ತೆ ನಾವು ನೆಟ್ಟಿದಾಗ ಮಣ್ಣಿಗೆ ಅದು ನಮಗೆ ಗಿಡ ಆಗುತ್ತೆ, ಚಿಕ್ಕ ಗಿಡ ಆಗುತ್ತೆ. ನನಗೆ ತುಳಸಿ ಬೇಕೇ ಬೇಕು, ಅದರಿಂದ ಜಾಸ್ತಿ ತುಳಸಿ ಗಿಡ. ಮೆಣಸಿನ್ಕಾಯಿನಾ? ಮೆಣಸಿನ್ಕಾಯಿ ಗಿಡ ನೋಡಿ ಎಷ್ಟೊಂದು ಬಂದಿದೆ ಅಲ್ಲ.
4 ಬಿಟ್ಟಿದೆ, ಬಿಡುತ್ತೆ ಇನ್ನೂ ಸಣ್ಣದೆಲ್ಲ ಇದೆಯಲ್ಲ ಈ ಥರದಲ್ಲೆಲ್ಲ ಅವತ್ತೊಂದು ಮ್ಯಾಗಿ ಮಾಡಬೇಕು ಅಂದ್ಬಿಟ್ಟು ಒಂದು 4 ಇಟ್ಕೊಳೋದೆ. ಅವರೇಕಾಯಿ ಇನ್ನೂ ಬರಬೇಕು ನೋಡಿ ಇಲ್ಲಿ ಹೆಂಗಿದೆ ಅಂತ. ನೋಡಿ ಇಲ್ಲಿ ವೈಟ್ ಫಂಗಸ್ ಅಂತ ತೋರಿಸಿದ್ನಲ್ಲ, ಬ್ಲಾಕ್ ಫಂಗಸ್ಸು ಹುಳ ಎಷ್ಟಿದೆ ನೋಡಲ್ಲಿ. ಯಪ್ಪ ಎಷ್ಟಿದೆ ಈ ಕಡೆ ನೋಡಿ, ಈ ಕಡೆ ತುಂಬಾನು ಅದೇ ಈಗ ಸ್ಪ್ರೇ ಮಾಡೋಣ ಹಿಂಗಾಕಿ. ಅದೊಂದು ಟಿಪ್ಸು. ಏನು ಮಾಮ್ ಅದು? ಇಲ್ಲಿ ಮುಂದೆ ಬಾ ನೀನು. ಏನು ಮಾಮ್ ಅಂತಂದರೆ ಬ್ಲಾಕ್ ತುಳಸಿ, ಅದು ಬಿಡಿಸ್ಬಾರ್ದು, ತುಳಿಬಾರ್ದು. ಬ್ಲಾಕ್ ತುಳಸಿ ಕೃಷ್ಣನ್ ತುಳಸಿ ಅಂತಾರಲ್ಲ, ಕೃಷ್ಣನ್ ತುಳಸಿ ಅದು ಬಿಡಿಸ್ಬಾರ್ದು. ನನಗೆ ತುಳಸಿ ಗಿಡ ಅಂತ ಬೇಗ ಬಿಡಿಸ್ಕೊಬಿಡೋಣ. ಯಾಕೆ ಅಂತಂದರೆ ನಾನು ಫಂಗಸ್ಗೆ ಔಷಧಿನ ಸ್ಪ್ರೇ ಮಾಡಬೇಕು, ಅದಕ್ಕೋಸ್ಕರ. ಆಮೇಲೆ ಟೈಮ್ ಇಲ್ಲ. ನಾನು ಇವತ್ತು ಪಿತೃಪಕ್ಷ ಮಾಡ್ತಿದ್ದಾರಲ್ಲ ಪಿಂಕಿ ಮನೇಲಿ, ಅದಕ್ಕೋಸ್ಕರ ಊಟಕ್ಕೆ ಹೋಗ್ಬೇಕು. ಅದಕ್ಕೆ ಮಮ್ಮಿ ಬನ್ನಿ ಅಂತ ಅವಳು ಹೇಳಿದಾಳೆ ನನಗೆ. ಅದಕ್ಕೆ ಟೈಮ್ ಆಗಿಬಿಡುತ್ತೆ. ನಂದು ಇನ್ನೂ ಸ್ನಾನ ಆಗಿಲ್ಲ, ಏನೂ ಆಗಿಲ್ಲ. ಯಾರೋ ಒಬ್ರು ಕೇಳಿದ್ದಾರೆ ಈ ಪಿಂಕಿ ಅಂದರೆ ಯಾರು ಅಂತ. ಹೌದಾ? ಪಿಂಕಿ ಅಂದರೆ ನಮ್ಮ ಸಿಸ್ಟರ್ ಮಗಳು. ಓಕೆ, ನಿಮ್ಮ ಸಿಸ್ಟರ್ ಮಗಳು. ಅವ್ರ ಹಸ್ಬೆಂಡ್ ಮನೆಯಲ್ಲಿ ಇವತ್ತು ಪಿತೃಪಕ್ಷ. ಓಕೆ, ಅದಕ್ಕೋಸ್ಕರ ಈಗ ನಾನು ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ. ರೆಡಿ ಆಗ್ಬೇಕಲ್ವಾ? ಹೌದು. ಅದಕ್ಕೋಸ್ಕರ ರೆಡಿ ಆಗಿಬಿಟ್ರೆ ನನಗೆ ಈಸಿ ಆಗಿಬಿಡುತ್ತೆ. ಆಮೇಲೆ ಪೂಜೆ ಆಗಬೇಕು, ಹೂವೆಲ್ಲ ಬಿಡಿಸ್ಕೊಂಡು ಹೋಗ್ಬೇಕು, ಪೂಜೆ ಮಾಡಬೇಕು, ಎಲ್ಲ ಕೆಲಸ ಇದೆ. ತುಂಬಾನೇ ಕೆಲಸ ಇದೆ ನೋಡು ಗಾಯ್ಸ್. ನೋಡಿ ಪಾಪ ನಮ್ಮ ಅಮ್ಮಂಗೆ ಎಷ್ಟು ಕೆಲಸ ಇದೆ ಇವತ್ತು. ನೋಡಿ ಮಲ್ಲಿಗೆ ಮೊಗ್ಗಾಗಿದೆ. ಇದು ಸ್ವಲ್ಪ ಅರಳಬೇಕು. ಇದು ಅವತ್ತು ಸಣ್ಣದಾಗಿತ್ತಲ್ವಾ ಮಲ್ಲಿಗೆ ಮೊಗ್ಗು, ಇವತ್ತು ನೋಡಿ ಎಷ್ಟೊಂದಾಗಿದೆ ಅಂತ. ಚೆನ್ನಾಗಿ ಬಿಟ್ಟಿದೆ. ಕಾಕಡನು ಕೂಡ ಕಾಕಡ ಅದು ಏನು ಒಂದೊಂದು ಬಿದ್ದೋಗ್ಬಿಡುತ್ತೆ ಬಿಡಿಸ್ಬೇಕಾದ್ರೆ. ಹೌದು, ಅವಾಗ ಎತ್ಕೋಬೇಕು ನಾವುಗಳು. ಎತ್ಕೊಂಡು ಬಿಡಿಸ್ಕೊಂಡು ಹಾಕೊಂಡು ಪೂಜೆ ಮಾಡೋದು. ಎತ್ಕೊಂಡು ಬಿಡಿಸ್ಕೊಂಡು ಅದನ್ನೆಲ್ಲ ಕಟ್ಟಿ ಲಕ್ಷ್ಮಿಗೆ ಮತ್ತೆ ಯಾವ ದೇವ್ರುಗಳಾದ್ರೂ ಕೂಡ ಕಟ್ಟಿ ಮುಡಿಸ್ತೀವಲ್ಲ ನಾವು, ಚೆನ್ನಾಗಿರುತ್ತೆ. ನಾನು ಅರ್ಜೆಂಟ್ಗೆ ಹಂಗೆ ಬಿಡಿ ಹೂವೆ ಹಾಕ್ಬಿಟ್ಟಿರ್ತೀನಿ ದೇವ್ರ ಫೋಟೋಗೆ, ಕಟ್ಟೆಲ್ಲ ಮುಡ್ಸ್ಕೋಬೇಕು. ಈ ಥರ ಇದೆಲ್ಲ ಇರುತ್ತಲ್ಲ ಮೊದಲು ಹೂ ಬಿಟ್ಟಿರೋದೆಲ್ಲ. ನೋಡಿ ಇಲ್ಲಿ ಇದೆಲ್ಲ ಈ ಥರ ಇರುತ್ತಲ್ಲ, ಹೂ ಅರಳಿ ಮತ್ತೆ ಇದು ಈ ಥರ ಆಗಿರುತ್ತಲ್ವಾ ಹಿಂದೆಗಡೆದು, ಅದನ್ನು ಅಲ್ಲಲ್ಲೇ ಕಟ್ ಮಾಡ್ಕೋಬೇಕು. ಇದು ಕಟ್ ಮಾಡಿದಾಗ ಪಕ್ಕದಲ್ಲಿ ನೋಡಿ ಇದನ್ನ ಚಿಗುರಿದೆಯಲ್ಲ ಲೀವ್ಸು, ಇದನ್ನು ನಾವು ತೆಗೆದ್ಬಿಡ್ಬೇಕು ಹಿಂಗೆ. ಆವಾಗ ಅದರಲ್ಲಿ ಇನ್ನೊಂದ್ಸಲ ಬರುತ್ತೆ. ಇನ್ನೊಂದ್ಸಲ ಬಂದು ಇನ್ನೊಂದ್ಸಲ. ದಾಸವಾಳದ ಗಿಡ ಮತ್ತು ಅವರೆ ಗಿಡಕ್ಕೆ ಫಂಗಸ್ ಬಂದುಬಿಟ್ರೆ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಹಾಕಬಾರ್ದು. ಆ ಫಂಗಸ್ ಎಲ್ಲನೂ ನಾವು ಓಡಿಸಿ ನಂತರ ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕಬೇಕು. ಮಗ್ಗಾಗಿ ಹೂಗಳು ಕಚ್ಚುತ್ತೆ. ಓಕೆ, ಅದೊಂದು ಟಿಪ್ಸು. ಅದನ್ನ ಅಲ್ಲಲ್ಲೇ ತೆಗೆದ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಅದು ಒಣಗಿಬಿಡುತ್ತೆ, ಮತ್ತೆ ಅದು ಚಿಗುರು ಬರೋ ತನಕ ಲೇಟ್ ಆಗಿಬಿಡುತ್ತೆ. ಆದರೂ ನ್ಯಾರದಲ್ಲೇ ಬರುತ್ತೆ ಹೂಗಳೆಲ್ಲ ಮಗ್ಗಾಗಿ ಕಚ್ಕೊಂಡು. ಅದಕ್ಕೋಸ್ಕರ ಇದು ಕೂಡ ಒಂದೊಂದು ಮುಗಿಸಿದ್ರೆ ಸಾಕಷ್ಟು ಚೆನ್ನಾಗಿರುತ್ತೆ ನೋಡಿ. ಹೌದು, ಬಿಡಿಸ್ಕೊಳ್ಳೋಣ. ದಾಸವಾಳ ಬಿಟ್ಟಿರೋಣ, ಅದೇ ಫಂಗಸ್ ಆಗಿದೆ ಅಂತ ಹೇಳಿದ್ನಲ್ಲ ವೈಟು. ಇವಾಗ ಅದಕ್ಕೆ ಇದು ಮಾಡೋಣ. ಎಷ್ಟು ಬಿಡಿಸಿದ್ರಿ? ನೋಡಿ ನಮ್ಮ ಅಮ್ಮಂಗೆ ಹೂ ತಗೊಂಡು ಬರಂಗೆ ಇಲ್ಲ, ಎಲ್ಲ ಇಲ್ಲೇ ಹೂ ಸಿಗುತ್ತೆ. ಎಲ್ಲ ಸಿಕ್ಬಿಟ್ಟಿದೆ ಹೂಗಳೆಲ್ಲ. ನೋಡಿ ಎಲ್ಲ ಉದುರೋಗ್ಬಿಟ್ಟಿದೆ, ಅರಳು ಬಿಟ್ಟಿರುತ್ತಲ್ಲ. ನಾವು ಬೆಳಗ್ಗೆನೆ ಬರಬೇಕು. ಹೌದು, ಸ್ವಲ್ಪ ಬಿಸಿಲು ಆಗ್ಬಿಡ್ತಲ್ಲ, ಅದಕ್ಕೋಸ್ಕರ ಹೂಗಳೆಲ್ಲ ಹರಳಿ ಬಿದ್ದೋಗ್ಬಿಡುತ್ತೆ. ಅದಕ್ಕೊಂದು ಟೈಮಿಂಗ್ಸ್ ಇರುತ್ತೆ. ಇಷ್ಟು ಟೈಮಲ್ಲಿ ಅರಳುತ್ತೆ, ಅಷ್ಟು ಟೈಮಲ್ಲಿ ಅದು ಬೀಳುತ್ತೆ ಕೆಳಗಡೆಗೆ. ಹೌದೌದು. ಅದು ಫ್ರೆಶ್ ಗಮ್ಮು ಅಂತಿದೆ ನೋಡಿಲಿ. ತುಂಬ ಗಮ್ಮ ಇದೆ ಇದು ಹೂವು. ತುಂಬಾನೇ ಗಮ್ಮ ಇರುತ್ತೆ ಈ ಹೂ ಬಂದು. ಆಮೇಲೆ ನೋಡಿ ನಾವು ಬಿಡಿಸಿರ್ತೀವಲ್ವ, ಅದು ಒಣಗಿರುತ್ತೆ. ಹಿಂಗೆ ಗಿಡಕ್ಕೆ ಹಾಕ್ಬೇಕು ಅದನ್ನ, ಆವಾಗ ಅದು ಗೊಬ್ಬರ ಆಗುತ್ತೆ. ನಾನು ಮಧ್ಯ ಒಂದೊಂದು ಹೂ ಬಿಟ್ಬಿಟ್ಟಿದ್ದೀನಿ, ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಈ ಕಡೆ ಬಂದಿಲ್ಲ ಅಲ್ವಾ? ಹೌದು, ಅದಕ್ಕೋಸ್ಕರ ಅದು ಬಿಟ್ಬಿಟ್ಟಿದ್ದೀನಿ. ಮತ್ತೆ ನೋಡಿ ಇಲ್ಲಿ ದಾಸವಾಳನು ಕೂಡ ನಾನು ತಗೊಂಡಿಲ್ಲ. ಸೇಮ್ ನೀವು ನನ್ನ ಥರನೇ ಬಿಡಿ. ಹೌದು,
ನಾನು ಹಾಗೆ ಬಿಟ್ಬಿಟ್ಟು ಹೋಗ್ತಾ ಇರೋದೆ. ಹೌದಾ, ಆಯ್ತಪ್ಪ. ಇವಾಗ ಗೊತ್ತಾಯ್ತು ಇವಾಗ ನನಗೆ ಅರ್ಥ ಆಗಿದ್ದು ಮಾಮ್. ಹೌದಾ, ಸೇಮ್ ನನ್ನ ಥರನೇ ನೀವು. ಅಯ್ಯೋ ಈಗ ಆಗಿದೆ. ಈಗ ಇಲ್ಲಿ ಗೈಸ್ ನೋಡಿ ಎಷ್ಟು ಬಿಸಿಲು ಬಂದಿದೆ ಇವಾಗ. ಬಿಸಿಲು ಬಂದಿದೆ. ಗ್ರಾಮ್ ಹಿಂಗ್ ತಕೊಂಡ್ರೆ ನಾವು 10 ಲೀಟರ್ ನೀರ್ ಹಾಕಿ ಸ್ಪ್ರೇ ಮಾಡ್ಬೇಕಂತೆ. ಅದು ತುಂಬಾ ಚೆನ್ನಾಗಿ ಬರುತ್ತಂತೆ. ಗಿಡಗಳು ಫಂಗಸ್ ಕೂಡ ಸಾಯ್ತಾವಂತೆ. ಹೌದು, ಅದು ಹೋಗ್ಬಿಡುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ, ನನ್ಗೆ ಫಂಗಸ್ ಆಗಿರೋದು ಜಾಸ್ತಿ ಗಿಡ ಇಲ್ಲ ಇಲ್ಲಿ. ಇವಾಗ ನಿನಗೆ ತೋರಿಸ್ತೀನಿ ನಾನು ಎಷ್ಟು ಫಂಗಸ್ ಆಗಿದೆ ಅಂತ. ತೋರಿಸ್ತೀನಿ. ಅದಕ್ಕೆ ಅಷ್ಟು ಗಿಡಕ್ಕೆ ನಾನು ಎಷ್ಟು ಬೇಕು ಅಷ್ಟು ಲೀಟರ್ನ ನೀರು ತಗೋತೀನಿ. ಓಕೆ, ನೋಡಿಲಿ, ನಿಮ್ಗೆ ಎಷ್ಟು ಜಾಸ್ತಿ ಫಂಗಸ್ ಆಗಿದೆ ಅಷ್ಟು ಅಂದ್ರೆ ಜಾಸ್ತಿ ಗಿಡಗಳಲ್ಲಿ ಫಂಗಸ್ ಆಗಿದ್ರೆ, ಈ ತರಕಾರಿ ಗಿಡ, ಹೂ ಗಿಡ ಎಲ್ಲದ್ರಲ್ಲೂ ಫಂಗಸ್ ಕೂಡ ಹಾಕ್ಬಿಟ್ರೆ ನಾವು ಎಷ್ಟು 10 ಲೀಟರ್ ನೀರ್ ಬೇಕು. 1.5 ಗ್ರಾಮ್ಗೆ. ನಮ್ಗೆ ಏನು ಅಂತಂದ್ರೆ ಒಂದು 5-6 ಗಿಡದಲ್ಲಿ ಅಷ್ಟೇ ಆಗಿರೋದು. ಹೌದು, ಅದಕ್ಕೋಸ್ಕರ ನಾನು ಕಮ್ಮಿ ಲೀಟರ್ ನೀರ್ನ ತಗೋತಾ ಇದ್ದೀನಿ ಅಂತ ಹೇಳ್ದೆ ನಿನ್ಗೆ. ಮತ್ತೆ ಅದೇ ಕ್ವಶನ್ ಕೇಳ್ತಾ ಇದ್ಯಾ? ಓಕೆ, ನೋಡಿಲಿ, ಇದೀನಿ ಇವಾಗ. ಇನ್ನೊಂದು ಲೀಟರ್ ಹಾಕ್ತಾ ಇದ್ದೀನಿ. ಓಕೆನಾ? ಓಕೆ, 2 ಲೀಟರ್. ಈಗ ಹಿಂಗ್ ಸೇರಿಸ್ಕೊಳ್ಳೋಣ. ತಗೊಂಡಿದ್ದೀನಿ. ಇದಕ್ಕೆ ಸ್ಪೂನ್ ಎಲ್ಲ ಹಾಕೊಳ್ಳೋಣ. ಈಗ ಸೇರಿಸ್ಕೊಳ್ಳೋಣ. ನೋಡು, ಇಷ್ಟು ಹಾಕತ್ತಾ ಇದ್ದೀನಿ. 1 ಸ್ಪೂನ್ ಏನು ಫುಲ್ ಇಲ್ಲ, ಇಷ್ಟು ಹಾಕ್ತಾ ಇದ್ದೀನಿ. ಗ್ರಾಮ್ ಅಂದರೆ ಗ್ರಾಮು ಇಲ್ಲಿ ನಾವು ಲೆಕ್ಕ ಮಾಡೋಕ್ಕಾಗಲ್ವಲ್ಲ ಮನೆಯಲ್ಲಿ. ಅದರಿಂದ 10 ಲೀಟರ್ಗೆ ನಾವು 1.5 ಗ್ರಾಮ್ ಹಾಕೋಬೇಕು ಅಂತ ಇರೋದು. 10 ಲೀಟರ್ಗೆ ಇವಾಗ ನಾವು ಸೇರಿಸ್ಕೊಳ್ಳೋಣ. ನೋಡು, ಇಂಗನ್ನು ನೀರಿಗೆ ನಾವು ಆ್ಯಡ್ ಮಾಡ್ಕೊಂಡ್ಮೇಲೆ ಇಂಗು ಮತ್ತು ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಆದ ನಂತರ ನಾವು ಸ್ಪ್ರೇ ಬಾಟಲ್ಗೆ ತುಂಬಿಕೊಂಡು ಗಿಡಕ್ಕೆ ಸ್ಪ್ರೇ ಮಾಡಬೇಕು. ನೋಡು, ಆಯ್ತು. ಈಗ ಇದರಲ್ಲೇನು ಕಸ ಇಲ್ಲ ಇಂಗಲ್ಲಿ. ಅದಕ್ಕೆ ನಾವು ಡೈರೆಕ್ಟಾಗಿ ಸ್ಪ್ರೇ ಬಾಟಲ್ಗೆ ಹಾಕೊಳ್ಳೋಣ. ಇದಕ್ಕೆ ಹಾಕ್ತಿದ್ದೆ, ಇದು ದೊಡ್ಡದು ಬೇಡ, ಅದಕ್ಕೆ ಇದಕ್ಕೆ ಹಾಕ್ತೀನಿ. ಓಕೆ, ನೋಡಿ, ಇಲ್ಲಿಗೆ ಹಾಕೊಳ್ಳೋಣ. 1 ಜಗ್ಗಿಗೆ. ಅಲ್ಲಿಂದ ನಾವು ಇಲ್ಲಿಗೆ ಹಾಕೋಬೇಕು, ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಹೌದು. ನೋಡು, ಈ ಥರ ಹಾಕೋಬೇಕು. ಕೆಳಗಡೆ ಹೋಗ್ತಾ ಇದೆ ಅದು. ಗಾಳಿಗೆ. ಹೌದೌದು. ಸಾಕು ಇಷ್ಟು. ನೋಡು, ಇದು ಹಾಕ್ಕೊಂಡು ಸ್ಪ್ರೇ ಮಾಡಬೇಕು. ಈಗ ನಿಂಗೆ ತೋರಿಸಿದ್ನಲ್ಲ ನಾನು. ನೋಡಿಲಿ, ಇಲ್ಲಿ ನೋಡು, ನೋಡಿ ಹೆಂಗೆ ಬೀಳ್ತಿದೆ ಹಿಂಗೆ ಅಂತ. ಹೌದು, ಹಿಂಗೆ ಸ್ಪ್ರೇ ಮಾಡಬೇಕು. ಹಿಂಗೆ ನೋಡಿ, ಇದು ನೋಡಿ ತುಂಬಾನೇ ಇದೆ ಇಲ್ಲಿ. ಹೌದು, ಹಿಂಗೆ ಸ್ವಲ್ಪ ಸ್ಪ್ರೇ ಮಾಡ್ಕೋಬೇಕು. ಎಲ್ಲೆಲ್ಲಿರುತ್ತೆ ನಾವು ನೋಡ್ಕೊಂಡು ಸ್ಪ್ರೇ ಮಾಡ್ಕೋಬೇಕು. ಎಲ್ಲ ಆಗಿರುತ್ತಲ್ವಾ, ಅಲ್ಲಿಗೆ ಮಾತ್ರ ಸ್ಪ್ರೇ ಮಾಡಬೇಕು. ನೋಡಿ, ಗಿಡಕ್ಕೂ ಆಗ್ಬಿಟ್ಟಿರುತ್ತೆ ಒಂದೊಂದ್ಸಲ, ಈ ಎಲೆಗೂ ಕೂಡ ಆಗ್ಬಿಟ್ಟಿರುತ್ತೆ. ಆವಾಗ ಸ್ಪ್ರೇ ಮಾಡಬೇಕು. ನೋಡಿ, ಈ ಥರ ನೋಡಿ, ಈ ಹುಳ ಎಲ್ಲ ಸಾಯುತ್ತೆ ಆಗ. ನೋಡಿಲಿ, ಬದನೆ ಗಿಡ ಐತೆ, ಅದಕ್ಕೂ ಕೂಡ ಹೆಂಗಾಗ್ಬಿಟ್ಟೈತೆ ಅಂತ. ಹೌದು, ಬದನೆಕಾಯಿ ಗಿಡಕ್ಕೆ ಮತ್ತು ಅವರೆಕಾಯಿಗೆ ಜಾಸ್ತಿ ಬರುತ್ತೆ. ಅದಕ್ಕೆ ಜಾಸ್ತಿ ಬರುತ್ತೆ. ಈ ಫ್ಲವರ್ಸ್ಗೆಲ್ಲ ಅಷ್ಟು ಬರಲ್ಲ. ಯಾಕೆ ನಾನು ಚಿಕ್ಕ ತಗೊಂಡೆ ಸ್ಪ್ರೇ ಬಾಟಲ್ ಅಂತ ಹೇಳಿದ್ರೆ, ದೊಡ್ಡದು ತಗೊಂಡ್ರೆ ಸುಮ್ಮನೆ ಇಲ್ಲಿ ಚಿಕ್ಕ ಲೀವ್ಸ್ಗೆಲ್ಲ ಹಾಕ್ಬೇಕಲ್ವಾ, ನನಗೆ ಕೈಗೆ ಭಾರ ಆಗ್ಬಿಡುತ್ತೆ. ಹೌದು, ದೊಡ್ಡದು. ಈ ಚಿಕ್ಕದಾದ್ರೆ ಪುಟಾಣಿ ಹಿಂಗೆ ಮಾಡ್ಕೊಬಿಡ್ಬೋದು ಈ ಥರ. ಹೌದು, ಕರೆಕ್ಟ್. ತಗೊಂಡಿದ್ದೀನಿ. ಇದು ವೈಟ್ ಫಂಗಸ್ ಕಾಣಿಸ್ತಿದೆ. ತುಂಬಾನೇ ಇದೆ.
ಮಾಡ್ಬೇಕು ಈ ಥರ. ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಏನು ದುಡ್ಡೇನು ಖರ್ಚಾಗಲ್ಲ. ಹಿಂಗೊಂದು ಅಂತಂದ್ರೆ ಹಿಂಗೆ ಏನಕ್ಕೆ ಅಂತಂದ್ರೆ ಮನೆ ತಂದೆ ತರ್ತೀವಲ್ವ ಇನ್ನ, ಹೌದು, ಅದರಿಂದ ನಮ್ಗೆ ಯೂಸ್ ಆಗುತ್ತೆ. ಆಮೇಲೆಲ್ಲ ಕೀಟಾಣುಗಳೆಲ್ಲ ಹೋಗುತ್ತೆ. ನೋಡಿ 0 ಪ್ರೈಸಿಂದ ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಅಂತ. ನಮ್ಮ ಮಮ್ಮಿ ಒಳ್ಳೆ ಟಿಪ್ಸ್ ತೋರಿಸ್ತಾರೆ. ಫರ್ಟಿಲೈಸರು ಕೂಡ ಹಿಂಗೆ ಮಾಡ್ಕೊಂಡ್ವಿ, ಅದೇ ರೀತಿ ಇವಾಗಲೂ ಅಷ್ಟೇ. ಇವಾಗೆಲ್ಲ ಹುಳ ಆಗ್ಬಿಟ್ಟಿರುತ್ತೆ, ಅದಕ್ಕೂ ಕೂಡ ನಾವು ನೋಡಿ ಈ ಥರ ನಾವು ಯೂಸ್ ಮಾಡ್ಕೋಬೋದು. ಬರೀ ಜಸ್ಟ್ ಒಂದು ಹಿಂಗೆ ಹಾಕಿ ವಾಟರ್ ಹಾಕಿದ್ರೆ ಹಿಂಗೆ ಹೆಂಗಿದ್ರು ನಾವು ಅಡುಗೆ ತರ್ತೀವಲ್ವಾ, ಹೌದು, ಮನೆಯಲ್ಲಿ ಮಾಡ್ಕೋಬೋದು. ಒಂದು ವಾಟರ್ ಸೇರಿಸ್ಕೊಂಡು ಸ್ಪ್ರೇ ಬಾಟ್ಲಿ ಹೆಂಗಿದ್ರು ಇದ್ದೇ ಇರುತ್ತೆ. ಈಗ ಕೆಲವೊಬ್ಬೊಬ್ರು ಗೊತ್ತಿರದೇನೆ ಆನ್ಲೈನಲ್ಲೆಲ್ಲ ತರಿಸ್ಕೊತೀರಾ, ನೋಡಿ ಈ ಥರನೂ ಮಾಡಿ ಒಂದ್ಸಲಿ ಟ್ರೈ ಮಾಡಿ. ಜಗ್ಗಲ್ಲೂ ಕೂಡ ನಾವು ಹಾಕೊಂಡು ಮಾಡ್ತೀವಿ. ಮೊದಲು ಗಿಡದಲ್ಲಿ ಫಂಗಸ್ ಇರಲಿಲ್ಲ, ಹೇಗೆ ಬಂತು ಅಂತ ಗೊತ್ತಿಲ್ಲ. ಬಿಳಿದು ಮತ್ತು ಬ್ಲ್ಯಾಕ್ದು ಕೂಡ ಫಂಗಸ್ ಬಂದುಬಿಟ್ಟಿದೆ, ಮೊಗ್ಗುಗಳಲ್ಲೂ ಕೂಡ ಬಂದಿದೆ. ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದರೆ ಇದು ಎಲ್ಲ ಕಡೆ ಹರಡಿಬಿಡುತ್ತೆ. ಗೈಸ್, ಇದನ್ನು ತಡೆಗಟ್ಟಲಿಕ್ಕೆ ಹಲವಾರು ಟಿಪ್ಸ್ಗಳು ಕೂಡ ಇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಟಿಪ್ಸ್ ತೊಗೊಂಡು ಬರ್ತೀನಿ. ಈ ಇಂಗು ಮತ್ತು ವಾಟರಿಂದ ಹೋಗುತ್ತೆ. ನಾವು ಈಸಿ ಆಗಿದ್ದನ್ನು ಮಾಡ್ಕೋಬೋದು ಮನೇಲೇನೆ ಅಂತ ಹೇಳ್ದೆ ಅಲ್ವಾ ಫಸ್ಟ್ ನಿಮಗೆ. ಹೌದು. ಹಾಂ, ಈಗ ಪಾಪ ದುಡ್ಡಿರಲ್ಲ, ಅವರು ತೋಟ ಎಲ್ಲ ಮಾಡಿರ್ತಾರೆ, ಈ ಥರ ಗಿಡಗಳೆಲ್ಲ ಹಾಕೊಂಡಿರ್ತಾರಲ್ವಾ, ಹೂ ಗಿಡ ಎಲ್ಲ ಗಿಡ ಥರ ಹಾಕೊಂಡಿರ್ತಾರೆ. ಇದು ಮಾಡ್ಕೋಬೋದು ಅವರು ಈಸಿಯಾಗಿ. ಇಲ್ಲೊಂದು ಸ್ವಲ್ಪ ಇದೆ ನೋಡೋಣ, ಹಾಕಿದ್ದೀನಿ. ಈಗ ಮುಗೀತು, ತಿಂದು ಈ ಥರ ಆಗಿಬಿಡುತ್ತೆ. ಇದನ್ನ ಇಲ್ಲೇ ಹಾಕ್ಬಾರ್ದು, ಮತ್ತೆ ಬಂದುಬಿಡುತ್ತೆ, ಬಿಸಾಕ್ಬೇಕು ಆ ಕಡೆ. ಓಕೆ. ಇನ್ನು ನೆಕ್ಸ್ಟ್ ಬರೋದಾದರೂ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಹೌದೌದು. ನೆಕ್ಸ್ಟು ಎಲ್ಲ ಮಗ್ಗೆಲ್ಲ ಕಚ್ಕೊಂಡು ಬರುತ್ತಲ್ವಾ, ಅದು ಚೆನ್ನಾಗಿ ಬರಲಿ ಅಂತ. ಚೆನ್ನಾಗಿ ಬರಬೇಕು ಪಾಪ, ನಮ್ಮಂಗೆ ತಾನೆ ಅವನು ಹುಳ ತಿನ್ಕೊಂಡು ತಿಂದು ಸೋಯಿಸ್ಬಿಡುತ್ತೆ. ಸ್ವಲ್ಪ ಇತ್ತು ಹಿಂಗೆ ಹಾಕೋಣ, ಮಿಕ್ಕೊಂಡಿತ್ತಲ್ವ ಸ್ವಲ್ಪ, ಅದನ್ನು ಮತ್ತೆ ಹಾಕ್ತಾ ಇದ್ದೀನಿ ಅಷ್ಟೇ. ಇಲ್ಲೂ ಆಗಿದೆಯಲ್ಲ. ಚೆನ್ನಾಗಿ ಬೀಳುತ್ತೆ. ನಾನು ಸ್ಪ್ರೇ ಸಣ್ಣಗೆ ಬರ್ತಿತ್ತಲ್ಲ, ಅದನ್ನ ತೆಗೆದ್ಬಿಟ್ಟು ದೊಡ್ಡದು ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಒಂದು ಸ್ವಲ್ಪ ಜಾಸ್ತಿ ಬೀಳಲಿ ಅಂತ. ಹೌದೌದು, ಅದಕ್ಕೆ ಅವಾಗ ಜಾಸ್ತಿ ಬೀಳ್ತಿದೆ. ಅಂದರೆ ಸಣ್ಣದಾದರೆ ಸುಮ್ಮನೆ ಆಗಲ್ಲ, ಅದಕ್ಕೆ ಒಂದೇ ಕಡೆ ಬೀಳಲಿ ಜಾಸ್ತಿ, ಒಂದೊಂದು ಕಡೆ ಹಿಂಗೆ ಬಿಟ್ಕೊಂಡು ಬರಬೇಕಲ್ಲ, ಅವಾಗ ಸರಿ ಇರುತ್ತೆ ಅಂತ. ಅವರೇ ಗಿಡದಲ್ಲೂ ಸ್ವಲ್ಪ ಇತ್ತು, ಅದಕ್ಕೆ ಮಾಡಿಬಿಡೋಣ. ಆಗಿದೆ ಇವಾಗ, ಸ್ಪ್ರೇ ಮಾಡಾಗಿದೆ ಗೈಸ್, ನೋಡ್ಕೊಂಡ್ರಲ್ಲ ನಾನು ಹೇಗೆ ಇಂಗು ಮತ್ತೆ ಸ್ಪ್ರೇ ಎಲ್ಲ ತಗೊಂಡು ಸ್ಪ್ರೇ ಮಾಡಿದೆ ನೀರು ಹಾಕೊಂಡು ಅಂತ. ಅವರೇ ಗಿಡಕ್ಕೆಲ್ಲ ಹಾಕದೆ ಅಲ್ವಾ, ಈಗ ಇಲ್ಲ ಹಾಕೋಣ. ನೋಡಿ ಇದೆಲ್ಲ ವೈಟ್ ಫಂಗಸ್ಸು ಫುಲ್ಲು ಈ ಥರ ಹಾಕಬೇಕು. ನೋಡಿ ಹೂಗಳಿಗೆಲ್ಲ ಬಂದ್ಬಿಟ್ಟಿದೆ. ಆಮೇಲೆ ಚೆನ್ನಾಗಿ ಬರಲ್ಲ ಹೂಗಳು, ನಾವು ಹಾಕಿಲ್ಲ ಅಂತ ಹೇಳಿದ್ರೆ. ಇದೇ ಥರ ಆಗಿಬಿಟ್ಟು ಎಲ್ಲ ತಿಂದು ಫಂಗಸ್ ಎಲ್ಲ ಹೂಗಳು ಚೆನ್ನಾಗಿ ಬರಲ್ಲ, ಎಲ್ಲ ಒಂಥರ ಕೊಳ್ತ್ಕೊಂಡಂಗೆ ಬರುತ್ತೆ ಹೂವೆಲ್ಲ. ಹೇಗೆ ನಾವು ಚಿಕ್ಕ ಮಕ್ಕಳಿಗೆ ನಾವು ಇದು ಮಾಡ್ತೀವಿ ಅದೇ ಥರ ಆರೈಕೆ ಮಾಡ್ತೀವಿ ದೊಡ್ಡವರಾಗಕ್ಕೆ, ಹಾಗೆ ಪ್ಲಾಂಟ್ಸ್ಗೂ ಅಷ್ಟೇ ನಾವು ಮಾಡ್ಬೇಕು. ಲೈಕ್ ಗೊಬ್ಬರ ಆಗಿರ್ಬೋದು, ಮಣ್ಣಾಗಿರ್ಬೋದು, ಫರ್ಟಿಲೈಸರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಎಲ್ಲ ಆರ್ಗಾನಿಕ್ ಫರ್ಟಿಲೈಸರ್ ಆಗಿರ್ಬೋದು, ಎಲ್ಲ ಇಂಪಾರ್ಟೆಂಟೇ ಗೈಸ್. ಇಂಪಾರ್ಟೆಂಟ್ ಇಲ್ಲ. ಹಿಂಗೆ ಮಾಡ್ಕೊಬಿಟ್ರೆ ತುಂಬಾ ಈಸಿ. ನೋಡಿ ಪಾಪ ನಮ್ಮ ಅಮ್ಮ ಕೈ ನೋವಾಯಿತು ಅಂತ. ಏನಿಲ್ಲ, ಸ್ಪ್ರೇ ಮಾಡೋದಲ್ವಾ, ಅದೇನಿರಲ್ಲ. ಓಕೆ ಪಾಪ ನಾನು ಗಿಡದ್ದು ಎಲೆ ಬಿದ್ದಿತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡಿದ್ದೆ. ಮತ್ತೆ ನೋಡಿ ಇಲ್ಲಿ ಉದುರು ಬಿಟ್ಟಿದೆ, ಇದೆಲ್ಲ ಕ್ಲೀನ್ ಮಾಡಬೇಕು. ಪ್ರತಿ ವಾರಕ್ಕೂ ಪ್ರತಿ ದಿನಕ್ಕೂ ವಾರನೇ ಆಗಿಲ್ಲ, ಮತ್ತೆ ಕ್ಲೀನ್ ಮಾಡಬೇಕು. ನಾನು ಇನ್ನೂ ಇದೆ ನೋಡಲ್ಲಿ, ಆ ಕಡೆ ನಲ್ಲಿ ಹತ್ರ ಮಾಡ್ತಾ ಇರ್ತೀನಿ, ಬರ್ತಾನೆ ಇರುತ್ತೆ, ಮಾಡ್ತಾನೆ ಇರ್ತೀನಿ, ಬರ್ತಾನೆ ಇರುತ್ತೆ. ನೋಡಿ ಎಷ್ಟು ಗಲೀಜಾಗಿದೆ ಅಲ್ಲಿ ನೋಡಲ್ಲಿ, ಏನು ಮಾಡೋಕ್ಕಾಗಲ್ಲ. ಅದರಿಂದ ಬರ್ತಾ ಇರುತ್ತೆ, ಮಾಡ್ತಾನೆ ಇರ್ತೀನಿ. ಅಲ್ಲೆಲ್ಲ ನೋಡು, ಇದೆಲ್ಲ ಕ್ಲೀನ್ ಮಾಡಬೇಕು. ನೋಡಿ ಎಲ್ಲ ಮನೆ ಕಟ್ತಿದೆ. ಇವಾಗ ಎಲ್ಲ ಮುಗೀತು, ಸ್ಪ್ರೇ ಮಾಡಿ ವೈಟ್ ಫಂಗಸ್ಸು ಮತ್ತು ಬ್ಲಾಕ್ ಫಂಗಸ್ಗೆ ನಾನು ಸ್ಪ್ರೇ ಮಾಡಿ ಎಲ್ಲ ಮುಗ್ದಿದೆ ಗೈಸ್. ನೀವು ಇದು ಸಿಂಪಲ್ ಆಗಿ ನೀವು ಮನೇಲೆ ಕೂಡ ಮಾಡ್ಕೋಬೋದು. ಯಾಕಂದ್ರೆ ಗಿಡಗಳಿಗೆ ಅವಾಗ ಆ ಥರ ಕ್ರಿಮಿಕೀಟಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾವುಗಳು ಈ ವೈಟು ಬ್ಲಾಕ್ ಫಂಗಸ್ ಓಡಿಸ್ಲಿಕ್ಕೆ ಹಿಂಗು ಮತ್ತು ನೀರು ಹಾಕ್ಕೊಂಡೆ ನಾವು ಅವನ್ನ ಓಡಿಸ್ಬೋದು ಗೈಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ. ಥ್ಯಾಂಕ್ ಯು.
ಗೈಸ್ ನೋಡ್ಬೋದು ಎಷ್ಟೊಂದು ಹೂ ಸಿಕ್ಕಿದೆ ಅಂತ. ನೋಡಿ ನಮ್ಮದು ಏನು ಕೆಲಸ ಅಲ್ಲ ಕಟ್ಕೊಂಡೋಗೋದು ಬೆಕ್ರಿ ಹೆಂಗೆ ಅಂತ. ವಾಟ್ ಏನಿಲ್ಲ ಇವಳ್ದು ನನ್ನ ಕೈಲಿ ಮಾಡಿಸ್ಬಿಡ್ತಾಳೆ ಕೆಲಸ ಎಲ್ಲ. ಹೌದಾ? ಅಲ್ಲಿ ಹೋಗಿ ಮಲಗ್ತಾಳೆ ಮತ್ತೆ ವಾಪಸ್ ಬರ್ತಾಳೆ, ಹೋಗ್ತಾಳೆ ಮಲಗ್ತಾಳೆ ವಾಪಸ್ ಬರ್ತಾಳೆ. ಇವಳ್ದು ಇದೇ ಕೆಲಸ. ಹಾಂ ಪಾಪ ನೋಡಿ ಸುಸ್ತೇ ಆಗ್ಬಿಡ್ತು ಗೈಸ್. ಅಲ್ಲಿ ಗಿಡಕ್ಕೆಲ್ಲ ಸ್ಪ್ರೇ ಮಾಡೋ ತನಕ ಸುಸ್ತಾಗ್ಬಿಡ್ತು ನನಗೆ. ಯಾಕಂದರೆ ಸಖತ್ ಬಿಸಿಲಿದೆ ಅಲ್ಲಿ. ಅದಕ್ಕೋಸ್ಕರ ನೋಡಿ ಇಲ್ಲಿ ಎಲ್ಲ ಬುಟ್ಟಿ ಗಿಟ್ಟಿ ಹಿಂಗೆಲ್ಲ ಹಿಡ್ಕೊಂಡು ಬರ್ತಾಯಿದ್ದೀನಿ. ಅಯ್ಯಪ್ಪ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಿಲ್ಲ ನೋಡಿ. ಈ ಕಮ್ಮಿ ಇರುತ್ತೆ ಅಂದ್ಕೊಂಡು ಹೋದ್ವಿ, ಇವಾಗ ಇಷ್ಟೊಂದು ಬಿಸಿಲು ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ತುಂಬಾ ಬಿಸಿಲು ಬಂದುಬಿಟ್ಟಿದೆ ಮೇಲೆ. ನಾವು ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಹೋಗಲಿಕ್ಕೆ ಆಗಿಲ್ಲ. ಥ್ಯಾಂಕ್ ಯು ಗೈಸ್.